ಪಂಚಮಸಾಲಿ ಹಿರಿಯ ಮುಖಂಡರಿತ ನಿರ್ಮಿತವಾದ ಹರ ಮುಕ್ತಿ ವಾಹನದ ಒಂದು ರೂವಾರಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಹರ ಮುಕ್ತಿ ವಾಹನದ ರೂವಾರಿಗಳು ಇಲ್ಲಿ ನಮ್ಮ ಹಿರಿಯ ಮುಖಂಡರುಗಳು, ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರುಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮುಕ್ತಿ ವಾಹನದ ನಾವು ಒಳಭಾಗ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಒಂದು 5-6 ಜನ ಕೂಡ್ಬೋದು ಮತ್ತು ಲಿಂಗೈಕ್ಯರಾದವ್ರನ್ನ ಅಲ್ಲಿ ಕೂಡ್ಸಕ್ಕೆ. ನಂತರ ಟಿವಿಯಿಂದ ನಾವು ಇವತ್ತು ಹರ ಮುಕ್ತಿ ವಾಹನದ ಬಗ್ಗೆ ವೀರಶೈವ ಪಂಚಮಸಾಲಿ ಮುಖಂಡರನ್ನ ನಾನು ಮಾತಾಡಿಸ್ಲಿಕ್ಕಿದ್ದೀನಿ ಸ್ನೇಹಿತರೆ. ಹಲವು ವಿಚಾರಗಳನ್ನು ಅವ್ರ ಹತ್ರ ನಾನು ಮಾತಾಡಲಿದ್ದೇನೆ. ಈ ಒಂದು ವಾಹನ ಹೇಗೆ ರೆಡಿ ಆಯಿತು, ಹಗರಿಬೊಮ್ಮನಹಳ್ಳಿ ಅಂತ ಒಂದು ಪಟ್ಟಣದಲ್ಲಿ ವೀರಶೈವ ಸಮಾಜದ ವ್ಯಕ್ತಿಯ ಸಾವಾದಾಗ ಹಲವು ಕುಟುಂಬಗಳು ಈ ಶವ ಸಂಸ್ಕಾರಕ್ಕಾಗಿ, ಲಿಂಗೈಕ್ಯರಾದವರನ್ನ ಶವ ಸಂಸ್ಕಾರಕ್ಕಾಗಿ ಬಹಳ ಕಷ್ಟಪಡುವಂಥ ದಿನಗಳನ್ನು ನಾವು ನೋಡಿದ್ವಿ ಸ್ನೇಹಿತರೆ. ಅಂಥದ್ರಲ್ಲಿ ನಮ್ಮ ವೀರಶೈವ ಮುಖಂಡರುಗಳು ಮತ್ತು ಹಿರಿಯರುಗಳು ಮತ್ತು ರಿಟೈರ್ಡ್ ಸರ್ಕಾರಿ ಅಂದರೆ ನಿವೃತ್ತ ಸರ್ಕಾರಿ ಹಿರಿಯ ನೌಕರರು, ಇವರೆಲ್ಲರ ಒಂದು ಮಹದಾಶೆಯಿಂದ ಇವತ್ತು ನಾವು ಮುಕ್ತಿ ವಾಹನವನ್ನು, ನಾವು ನಿಮಗೆ ತೋರಿಸಿದಂಥ ಮುಕ್ತಿ ವಾಹನ ಸಿದ್ಧವಾಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಹಲವು ವಿಚಾರಗಳನ್ನು ನಾವು ಚರ್ಚೆ ಮಾಡ್ಲಿಕ್ಕಿದ್ದೀವಿ. ನಮ್ಮ ಜೊತೆ ಸಮಾಜದ ಹಿರಿಯ ಮುಖಂಡರುಗಳು ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಇವಾಗ ನಮ್ಮ ಜೊತೆ ಪ್ರಭುಗೌಡ್ರು ಸರ್ ಇದ್ದಾರೆ. ಅವರು ಮಾಹಿತಿಯನ್ನ ಕೊಡ್ತಾರೆ ಯಾವ ರೀತಿ ವಾಹನ ರೆಡಿ ಆಯ್ತು ಅಂತ. ಸರ್ ತಮಗೆ ಹೇಳಿ ಸರ್, ಯಾವ ರೀತಿ ವಾಹನ ರೆಡಿ ಆಯ್ತು ಅಂತ ತಿಳಿಸಿಕೊಡಿ ಸರ್. ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರಲ್ಲಿ ನಾನು ನಮಸ್ಕಾರಗಳನ್ನು ಹೇಳ್ತಾ, ಈ ನಮ್ಮ ಪಂಚಮಸಾಲಿ ಸಮಾಜದ ಒಂದು ಹರ ಮುಕ್ತಿ ವಾಹನ ಸುಮಾರು 5 ವರ್ಷಗಳಿಂದ ಸತತ ಪ್ರಯತ್ನದ ಫಲವಾಗಿ ಈ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಒಂದು ಹರ ಮುಕ್ತಿ ವಾಹನ ತಯಾರಾಗಿದೆ. ಅದಕ್ಕೆ ಶ್ರಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹಾಗೂ ನಮ್ಮ ಮನ್ವಂತರ ಚಾನೆಲಿನ ಸತೀಶ್ ಪಾಟೀಲ್ ಅವರು ಈ ಒಂದು ಹರ ಮುಕ್ತಿ ವಾಹನದ ಒಂದು ವಿವರವನ್ನ ಪಂಚಮಸಾಲಿ ಸಮಾಜದ ಎಲ್ಲ ಬಂಧುಗಳಿಗೆ ತಿಳಿಸಲಿಕ್ಕೆ ಅವರು ಇಚ್ಛಾಶಕ್ತಿಯನ್ನ ಹೊಂದಿ ಈ ದಿನ ಅವರು ನಮ್ಮ ಒಂದು ಹರ ಮುಕ್ತಿ ವಾಹನದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವರದಿಯನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಹರ ಮುಕ್ತಿ ವಾಹನ ತಯಾರು ಮಾಡಲಿಕ್ಕೆ ನಮ್ಮ ಪಂಚಮಸಾಲಿ ನೌಕರರ ಘಟಕದವರು ಆಲೋಚನೆಯನ್ನು ಮಾಡಿ, ನಂತರ ಆ ಒಂದು ಪಂಚಮಸಾಲಿ ನೌಕರರ ಘಟಕದ ಸದಸ್ಯರಾಗಿರ್ತಕ್ಕಂಥ ಹಿರಿಯ ನೌಕರರ ಸದಸ್ಯರನ್ನ ಈ ಒಂದು ಸಮಿತಿಯ ಜವಾಬ್ದಾರಿಯನ್ನ ವಹಿಸಿಬಿಟ್ಟು ಈ ಒಂದು ಹರ ಮುಕ್ತಿ ವಾಹನವನ್ನ ರೆಡಿ ಮಾಡಲಿಕ್ಕೆ ನಮ್ಮ ಪಂಚಮಸಾಲಿ ಸಮಾಜದ ಬಂಧುಗಳಿಂದ, ಹಿರಿಯರಿಂದ ಅದನ್ನ ದೇಣಿಗೆಯನ್ನ ಸಂಗ್ರಹ ಮಾಡಿ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಸಮುದಾಯದವರಿಗೆ ಇದರ ಒಂದು ಸದುಪಯೋಗ ಪಡಿಸಿಕೊಳ್ಳುವಂತಹ ನಿರ್ಧಾರವನ್ನ ತೆಗೆದುಕೊಂಡು ಎಲ್ಲ ದೇಣಿಗೆದಾರರಿಂದ ಹಣವನ್ನು ಸಂಗ್ರಹಿಸಿ, ಕೆಲವರು ತಮ್ಮ ಕೈಲಾನುಸಾರ ಸುಮಾರು 5,000ದಿಂದ ಹಿಡಿದು 21,000ವರೆಗೂ ದೇಣಿಗೆಯನ್ನ ನೀಡಿದ್ದಾರೆ. ಅಂತ ಎಲ್ಲ ದೇಣಿಗೆಯನ್ನು ನೀಡತಕ್ಕಂಥ ನಮ್ಮ ಪಂಚಮಸಾಲಿ ಸಮಾಜದ ಹಿರಿಯ ನಾಗರಿಕರಿಗೆ ನಮ್ಮ ನೌಕರರ ಘಟಕ ತುಂಬಾ ಒಂದು ಚಿರಋಣಿಯಾಗಿರ್ತದೆ. ಅಂತ ಒಂದು ಹರ ಮುಕ್ತಿ ವಾಹನವನ್ನ ದೇಣಿಗೆ ಸಂಗ್ರಹ ಮಾಡಿ ಅದನ್ನ ಸಿದ್ಧಪಡಿಸಲಿಕ್ಕೆ ಕೆಲವು ಮುಖಂಡರನ್ನ, ಆ ಒಂದು ವಾಹನಗಳ ಬಗ್ಗೆ ಅನುಭವ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವಿರೂಪಾಕ್ಷ ಗೌಡ್ರು, ಆಮೇಲೆ ಬಾವಿ ರವಿ ಸಾರು ಅಂತವ್ರನ್ನ ಸಂಪರ್ಕಿಸಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಿಕೊಟ್ಟು ಅವರು ಆ ವೆಹಿಕಲ್ ಅನ್ನ ಮುಗಿಸಿ ಅದನ್ನ ಆಲ್ಟ್ರೇಷನ್ ಮಾಡಲಿಕ್ಕೆ ನಮ್ಮ ಸಮಾಜದ ಹಿರಿಯರು ಒಪ್ಪಿ ಕೊಟ್ಟಿದ್ರು. ಹಾಗಾಗಿ ಅದು 3 ತಿಂಗಳ ಒಳಗಾಗಿನೇ ಬರಬೇಕಾಗಿತ್ತು. ಆ ಒಂದು ಗ್ಯಾರೇಜಿನ ಮಾಲೀಕರ ಒಂದು ಕೌಟುಂಬಿಕ ಸಮಸ್ಯೆಯಿಂದ ಆ ಒಂದು ಹರ ಮುಕ್ತಿ ವಾಹನ ಸಿದ್ಧವಾಗಲಿಕ್ಕೆ ಸ್ವಲ್ಪ ತಡವಾಯಿತು. ಹಾಗಾಗಿ ಸ್ವಲ್ಪ ವಾಹನ ನಮ್ಮ ಹಗರಿಬೊಮ್ಮನಹಳ್ಳಿ ಪಟ್ಟಣಕ್ಕೆ ಬರಲಿಕ್ಕೆ ತಡವಾಯಿತು. ಹಾಗಾಗಿ ಇನ್ನು ಮುಂದೆ ಆ ಹರ ವಾಹನದ ಸದುಪಯೋಗವನ್ನ ನಮ್ಮ ಪಂಚಮಸಾಲಿ ಸಮಾಜದ ಸಮುದಾಯದವರು ಎಲ್ಲ ಉಪ ಪಂಗಡಗಳು ಅದಕ್ಕೆ ಸದುಪಯೋಗ ಪಡ್ಕೊಂಡು ಅದರ ಒಂದು ಉಪಯೋಗ ಪಡೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದರ ಒಂದು ಎಲ್ಲ ಮಾಹಿತಿ, ಅದರ ಒಂದು ಪ್ರಚಾರ ಕಾರ್ಯವನ್ನ ಸ್ವಂತ ಇಚ್ಛಾಶಕ್ತಿಯಿಂದ ಮನ್ವಂತರ ಈ ಯೂಟ್ಯೂಬ್ ಚಾನೆಲ್ನವರು
ಬಂದು ಕೇಳಿದ್ದು ನಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಪಂಚಮಶಾಲಿ ಸಮಾಜದ ಹಾಗೂ ನಮ್ಮ ಪಂಚಮಶಾಲಿ ನೌಕರರ ಘಟಕ, ಪಂಚಮಶಾಲಿ ನಿವೃತ್ತರ ಒಂದು ಹಿರಿಯರ ಸಮಿತಿಯ ಘಟಕದವರಿಗೂ ಅದರ ಒಂದು ಇನ್ನೂ ಹೆಚ್ಚಿನ ಒಂದು ಉಪಯೋಗ ನಮ್ಮ ಸಮಾಜದ ಬಂಧುಗಳಿಗೆ ಅದು ಉಪಯೋಗ ಆಗಲಿ. ಅದು ಸುಮಾರು ಒಂದು 8 ತಿಂಗಳುಗಳ ಕಾಲ ಅದು ತಯಾರು ಮಾಡಲಿಕ್ಕೆ ತಡವಾಯಿತು. ಹಾಗಾಗಿ ಅದು ನಾನು ನಮ್ಮ ಸಮಾಜದ ಬಂಧುಗಳಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಮುಂದೆ ಅದರ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಅದನ್ನ ಅರಮುಕ್ತಿ ವಾಹನವನ್ನ ಶವಮುಕ್ತಿ ನೀಡಲಿಕ್ಕೆ ಸಂಬಂಧಪಟ್ಟವರು ಕೆಲವು ಆ ವಾಹನದ ಮೇಲೆ ಫೋನ್ ನಂಬರ್ ಅನ್ನ ಕೊಡಲಾಗಿದೆ. ಆ ಫೋನ್ ನಂಬರ್ನವರಿಗೆ ಸಂಪರ್ಕ ಮಾಡಿದರೆ ಆ ಈ ಅಗರಿ ಬೊಮ್ಮನಹಳ್ಳಿ ಪಟ್ಟಣಕ್ಕೆ ಅಂದ್ರೆ ಮುನ್ಸಿಪಾಲಿಟಿ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ನಗರಗಳಿಗೆ 2,000 ರೂಪಾಯಿ ಹಾಗೂ ಆ ನಗರದಿಂದ ಹೊರಗಡೆ ಗ್ರಾಮಾಂತರ ಪ್ರದೇಶದವರು ತೆಗೆದುಕೊಂಡು ಹೋದ್ರೆ 2,500 ರೂಪಾಯಿ ಅಂತಂದು ನಾವು ಅದನ್ನ ನಿಗದಿಗೊಳಿಸಲಾಗಿದೆ. ಅದರಂತೆ ಆ ಹಣವನ್ನ ಫೋನ್ ಪೇ ಮೂಲಕ ಕೊಟ್ಟು ರಸೀದಿಯನ್ನ ಪಡೆದುಕೊಂಡು ಆ ಹಣವನ್ನು ತೆಗೆದುಕೊಂಡು ಸದುಪಯೋಗ ಪಡಿಸಿಕೊಳ್ಳಬಹುದು. ಈ ವಿಚಾರವನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಸಹ ನಮ್ಮ ಸಮಾಜದ ಬಂಧುಗಳಿಗೆ ಪಂಚಮಶಾಲಿ ಉಪ ಪಂಗಡರು ಎಲ್ಲರಿಗೂ ತಿಳಿಸ್ತಕ್ಕಂಥ ಪ್ರಚಾರ ಮಾಡತಕ್ಕಂಥ ಜವಾಬ್ದಾರಿ ಹೊತ್ತಿದ್ದೀರಿ. ಅದಕ್ಕೆ ಪ್ರಮುಖವಾಗಿ ಇವತ್ತು ಮನ್ವಂತರ ಅದಕ್ಕೆ ಸಾಕ್ಷಿಯಾಗಿ ಮನ್ವಂತರ ಯೂಟ್ಯೂಬ್ ಚಾನೆಲ್ ಅವರು ಇವತ್ತು ಅವರೇ ಸ್ವಂತ ಇಚ್ಛಾಶಕ್ತಿಯಿಂದ ಬಂದು ಇದರ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಅವರು ಸತೀಶ್ ಪಾಟೀಲ್ ಅವರು ಕೂಡ ನಮ್ಮ ಸಮಾಜದವರೇ. ಅವರು ವಿಶೇಷ ಆಸಕ್ತಿಯನ್ನು ವಹಿಸಿಬಿಟ್ಟು ಈ ಒಂದು ಪ್ರಚಾರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವರೇ ಸ್ವಂತ ಇಚ್ಛಾಶಕ್ತಿಯಿಂದ ಈ ವಿಷಯವನ್ನು ತಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಎಲ್ಲರ ಮಾಹಿತಿಯನ್ನ ಹಾಗೂ ಹಿರಿಯರಿಗೆ, ನಮ್ಮ ಸಮಾಜದ ನೌಕರರ ಘಟಕದ ಹಿರಿಯರಿಗೆ ಅದೊಂದು ವಿಶೇಷವಾಗಿ ನನ್ನ ಹೆಸರನ್ನು ಕೂಡ ನಮೂದಿಸಿ ಮಾಡ್ಲಿಕ್ಕೆ ಇಚ್ಛಾ ಪಡ್ತೀನಿ. ಅದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥವ್ರು ಅಂದ್ರೆ ನಾನು ಈಗ ಬಾವಿ ರವೀಂದ್ರ ಸರ್, ಶಂಬಣ್ಣ ಸರ್, ಆಮೇಲೆ ಹಿರಿಯರಾದ ವಿರೂಪಾಕ್ಷ ಗೌಡರು ಹಾಗೂ ವೀರನಗೌಡರು ಹಾಗೂ ನೀಲಪ್ಪ ಶಿಕ್ಷಕರು, ಜಿ.ಕೆ. ವೀರಪ್ಪ ಶಿಕ್ಷಕರು ಹಾಗೂ ವೈ ಮಲ್ಲಪ್ಪ ಶಿಕ್ಷಕರು ಇವರು ಹೆಚ್ಚು ಒಂದು ಸಮಿತಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆ ಹಣವಾಹನವನ್ನ ಸಿದ್ಧಪಡಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ನೌಕರರ ಘಟಕದ ವತಿಯಿಂದ ಹಾಗೂ ನಮ್ಮ ಸಮಾಜದ ವತಿಯಿಂದ ವಿಶೇಷವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿ ಮುಖಂಡರಾಗಿರ್ತಕ್ಕಂಥ ಸಮನ್ವಯವಾಗಿ ಪೆಟ್ರೋಲ್ ಬಂಕ್ ಓನರ್ ವಿಕಾಸ್ ಗೌಡರು ಹಾಗೂ ನಮ್ಮ ಜೋಯಲಜಿಸ್ಟ್ ವಿಕಾಸ್ ಗೌಡರು, ಇನ್ನೋರ್ವ ಸಹೋದರಾಗಿರ್ತಕ್ಕಂಥ ಜೋಯಲಿಸ್ಟ್ ಮಲ್ಲಿಕಾರ್ಜುನ ಗೌಡರು, ಆಮೇಲೆ ಇನ್ನೊಬ್ಬ ವರ್ತಕರಾಗಿರ್ತಕ್ಕಂಥ ಬಸವರಾಜಣ್ಣವರು, ಬಣಕಾರ್ ಬಸವರಾಜಣ್ಣವರು ಹಾಗೂ ನಮ್ಮ ಈ ಕೊಟ್ರೇಶ್ ನ್ಯಾಯಬೆಲೆ ಅಂಗಡಿ ಮಾಲೀಕರಾಗಿರ್ತಕ್ಕಂಥ ಕೊಟ್ರೇಶ್ ಅವರು ವಿಶೇಷ ಆಸಕ್ತಿ ವಹಿಸಿ ನಾವು ಯಾವಾಗ ಕರೆದ್ರು ಅವರು ನಾವು ಬಂದಿದ್ದಾರೆ. ಅವರು ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೂ ಬೆಂಬಲವನ್ನು ಸೂಚಿಸಿ, ಮಾರ್ಗದರ್ಶನ ಸೂಚಿಸಿ ಇನ್ನೂ 16 ಕೆಲಸಗಳು ನಡೆಯಲಿ ಅಂತಕ್ಕಂಥ ಆಶಾಭಾವನೆಯಿಂದ ನಮ್ಮನ್ನು ಅರಸಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿಸಿ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್. ಇವಾಗ ತಾಲೂಕು ನೌಕರರ ಘಟಕದ ಅಧ್ಯಕ್ಷರಾದಂಥ ಸುರೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಒಂದು ಅನುಭವವನ್ನು, ಅವರ ಒಂದು ಮಾಹಿತಿಯನ್ನು ಈ ಮುಕ್ತಿ ವಾಹನದ ಬಗ್ಗೆ ನೀಡ್ತಾರೆ. ಸರ್, ತಾವು ಹೇಳ್ಬೋದು. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಶಾಲಿ ನೌಕರರ ಕ್ಷೇಮಾಭಿವೃದ್ಧಿ ಘಟಕದ ಅಗರಿಮಲೆ ಘಟಕದ ವತಿಯಿಂದ ಇವತ್ತು ಬಹಳಷ್ಟು ಸಮಾಜಕ್ಕೆ ಒಂದು ಹೆಮ್ಮೆಯ ಒಂದು ಸಾಧನೆಯನ್ನು ಮಾಡತಕ್ಕಂಥ ನನ್ನ ಹಿರಿಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನನ್ನ ನೌಕರ ಘಟಕದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಈ ಹಣವಾಹನದ ಏನು ಈ ಸಂಕಲ್ಪ ಮಾಡಿದ್ರಲ್ಲ, ಈ ಸಂಕಲ್ಪ ಮಾಡಿದ್ದೆ ಅತ್ಯಂತ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಈ ಹಣವಾಹನವನ್ನು ಮಾಡಲಿಕ್ಕೆ ವೈಕುಂಠ ಶವಗಳನ್ನು ಸಾಗಿಸ್ತಕ್ಕಂಥ ಕೆಲಸ ನಿಜಕ್ಕೂ ಒಂದು ಸವಾಲಾಗಿತ್ತು. ಅಂತಹ ಸಂದರ್ಭದಲ್ಲಿ ನನ್ನ ನೌಕರ ಘಟಕದ ಹಿರಿಯರು, ನಿವೃತ್ತ ನೌಕರರ ಘಟಕ ಹಿರಿಯರೆಲ್ಲ ಸೇರಿ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಮೊದಲನೇದಾಗಿ ಸಂಕಲ್ಪ ಮಾಡಿದ್ದೆ ಹಣಮುಕ್ತಿ ವಾಹನವನ್ನು ನಾವು ಈ ಸಿದ್ಧ ಮಾಡಬೇಕಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ಬಹಳಷ್ಟು ಆ ಹಿನ್ನೆಲೆ ಒಳಗೆ ಶ್ರಮವನ್ನು ವಹಿಸಿ ಅನೇಕ ಜನರ ಸಮಾಜದ ಸಹಕಾರವನ್ನು ಪಡೆದು ಎಲ್ಲರ ಒಂದು ಸಹಕಾರದೊಂದಿಗೆ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಹಣಮುಕ್ತಿ ವಾಹನವನ್ನು ಇವತ್ತು ನಾವು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀವಿ. ಈ ಒಂದು ಸೌಲಭ್ಯವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ಬಳಕೆ ಮಾಡೋದ್ರ ಮೂಲಕ
ಸಮಾಜದ ಒಂದು ಸಣ್ಣ ಋಣವನ್ನು ತೀರಿಸುವಂಥ ಅಳಿಲು ಸೇವೆಯನ್ನು ನಾವೆಲ್ಲ ಇವತ್ತು ಮಾಡಿದ್ವಿ. ಹಾಗಾಗಿ ನಮ್ಮ ನೌಕರ ಘಟಕದ ವತಿಯಿಂದ ಅಧ್ಯಕ್ಷನಾಗಿ ನಮ್ಮೆಲ್ಲರಿಗೂ ತಮಗೂ ಸಹ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳು ಈ ಮೂಲಕ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಶಂಬಣ್ಣವರು ಗೌರವಾಧ್ಯಕ್ಷರು, ಅವರು ಒಂದೆರಡು ಮಾತಾಡ್ತಾ ಇದ್ದಾರೆ ಈ ಮುಕ್ತಿ ವಾಹನದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಹಾಗೆ ಹನುಮಂತರ ಟಿವಿಯ ಉಸ್ತುವಾರಿಯಾಗಿ ವಹಿಸಿಕೊಂಡಿರ್ತಕ್ಕಂಥ ಸತೀಶ್ ಪಾಟೀಲ್ ಕೂಡ ಅಭಿನಂದನೆಗಳು. ಅರವಾನ ಮಾಡಲಿಕ್ಕೆ ಒಂದು ಉದ್ದೇಶ ಇದೆ. ನಾನು ಅಗರ್ಬೆಂಬಳೆ ಬಂದು ಇಲ್ಲಿ 30 ವರ್ಷ ಆಯಿತು. ನಮ್ಮ ಸಮಾಜವು ತೀರ್ಕೊಂಡಾಗ ಆ ಶವವನ್ನು ಸಾಗಣೆ ಅಂತ ಮಾಡುವಂಥ ವ್ಯವಸ್ಥೆ ಭಾಳ ದುರ್ಲಭ. ಶವಗಾರವನ್ನು ಓರ್ಲಿಕ್ಕೆ ಜನ ಯಾರೂ ತಯಾರಿರಲಿಲ್ಲ. ನಾನು ಒಂದು ದಿವಸ ನೋಡಿದೆ, ನಮ್ಮ ಭದ್ರವಾಡಿ ಜಯಣ್ಣರಂತ ಯಜಮಾನ್ ತೀರ್ಕೊಂಡ್ರು. ಅವರು ಓರ್ಲಿಕ್ಕೆ ತಯಾರಿಲ್ಲ. ಅವ್ರ ಮನೆಯಿಂದ ರುದ್ರಭೂಮಿಗೆ ಹೋಗುವಂಥ ವ್ಯವಸ್ಥೆ ಭಾಳ ದೂರದಲ್ಲಿ ಇತ್ತು. ಕುತ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಒಂದು ಆಟೋ ತಗೊಂಡು ಬಂದು ಹಿಮ್ಮಾರಿಂದ ಅದನ್ನ ಎಳ್ಸ್ಕೊಂಡು ಹೋಗಿ ನನಗೆ ನೋಡಿ ಅದು ಭಾಳ ಅಸಹ್ಯ ಅನಿಸ್ತು. ಹಾಗೆಯೇ ಅದೇ ರೀತಿ ಶವ ಸಂಸ್ಕಾರಕ್ಕಾಗಿ ಹೊಸಪೇಟೆಗೆ ಹೋಗಿದ್ದೆ. ಅಲ್ಲಿ ಮಾಡಿರ್ತಕ್ಕಂಥ ಸಂಸ್ಕಾರವನ್ನು ನೋಡಿ ನಾನು ನಮ್ಮ ಎಲ್ಲ ಮಿತ್ರರಲ್ಲಿ ಮತ್ತು ಹಿರಿಯರಲ್ಲಿ ಹೇಳಿದೆ, ನೋಡಪ್ಪ ಹಿಂಗೆ ಅರವಾನ ಅಲ್ಲೊಂದು ಮುಕ್ತಿವಾನ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಆ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಒಂದು ಪಟ್ಟಣದಲ್ಲಿ ಮಾಡಿದರೆ ಸೂಕ್ತ ಆಗ್ತೈತೆ ಅನ್ನೋ ಒಂದು ಯೋಚನೆ ತಿಳಿದು ಬಂತು. ನಮ್ಮ ಎಲ್ಲ ನೌಕರರಲ್ಲಿ ಈ ವಿಷಯನ ಹಂಚಿಕೊಂಡಾಗ ಆಯ್ತು, ಯಾರು ಬೇಡಂತಾರೆ ಅಂತಕ್ಕಂಥ ವಂತಿಕೆಯನ್ನು ಎತ್ಕೊಂಡು ಮಾಡೋಣ. ಸುಮಾರು ಒಂದು 70-80 ಸಾವಿರ ರೂಪಾಯಿ ಕಲೆಕ್ಟ್ ಆಯ್ತು ಆ ವರ್ಷ. ಅಂದ ನಂತರ ಅದು ಕೋವಿಡ್ ಬಂದು ತದನಂತರ ಎಲ್ಲ ಕಾರ್ಯಕ್ರಮ ಮಾಡಿ ನಿಂತು ಹೋಯ್ತು. ಏನು ಮಾಡೋದಂತ ಮತ್ತೆ ಇದನ್ನು ಬ್ಯಾಂಕಿಗೆ ಇಡೋಣ, ಶ್ರದ್ಧೆ ಇಡೋಣ, ಅದಕ್ಕೆ ಎಂದು ಪ್ರಾರಂಭದ ಯೋಗ ಬರ್ತದೆ ಅಂದು ಸದುಪಯೋಗ ಪಡಿಸೋಣ ಅಂತ ಮಾತನ್ನು ಹೇಳ್ತಾ ನಮ್ಮ ಹಿರಿಯರಿಗೆ ಯಾರು ಬೇಡ ಅಂತಾರೆ. ಮತ್ತು ಸಮಾಜದ ಮುಖಂಡರು ಕೇಳೋಣ, ದಾನಿಗಳನ್ನು ಕೇಳಿದಾಗ ಯಾರೆಲ್ಲರೂ ಒಪ್ಪಿದ್ರು. ನಿಜವಾಗ್ಲೂ ವಿಪಕ್ಷ ಗೌಡರು, ನಮ್ಮ ವಿಪಕ್ಷ ಗೌಡರು, ಬಣಕರ್ ಬಸವರಾಜ್ ಅವರು, ಕೊಟ್ರೇಶ್ ಅವರು, ಹೀಗೆ ನಮ್ಮ ಗ್ರಾಮದ ಎಲ್ಲ ಹಿರಿಯ ಇದನ್ನು ಪೂರ್ತಿ ಯಾರನ್ನು ಕೇಳೋದು ಬೇಡ, ನಮ್ಮ ಪಂಚಮ ಶಾಲೆ ಅಷ್ಟ ದಾನಿಗಳಿಂದ ಕೇಳ್ಕೊಂಡು ನೌಕರಿಂದ ಕೇಳ್ಕೊಂಡು ವಂತಿಕೆಯನ್ನು ಪಡ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ನಿಜವಾಗ್ಲೂ ನಾವು ಕೆಲಸದ ಒತ್ತಡದ ಬಾರಿಯಾಗಿ ನಾವು ಸ್ವಲ್ಪ ವಿಳಂಬ ಮಾಡಿದ್ವಿ. ಇದನ್ನೆಲ್ಲ ಜವಾಬ್ದಾರಿ ನಿವೃತ್ತ ನೌಕರು ಫ್ರೀ ಇರ್ತಾರ, ಅವರಿಗೆ ವಹಿಸೋಣ ಅಂತಕ್ಕಂಥ ತೀರ್ಮಾನ ತಗೊಂಡು ಅವರಿಗೆಲ್ಲ ವಹಿಸಿದ್ರು. ಬಾವಿ ರವೀಂದ್ರ ನೀಲರ್ ಸರ್ ಅವರಿಗೆ, ಆಮೇಲೆ ವೈಮಲರ್ ಸರ್ ಅವರಿಗೆ, ನಮ್ಮ ವೀರಗೌಡರಿಗೆ ಹೀಗೆ ವಹಿಸಿಕೊಂಡಾಗ ಅವರು ವೀರೇಶ್ ಸರ್ ಅವರಿಗೆ ಚಾಚು ತಪ್ಪದೆ ಪ್ರತಿದಿನ ಒಂದೊಂದು ಒಣೆಗೆ ಆ ಎಲ್ಲ ಕಲೆಕ್ಟ್ ಮಾಡಿ ಆ ಹಣ ಸಂಗ್ರಹಣ ಮಾಡಿ ಆ ಸಂಗ್ರಹವನ್ನು ನಮ್ಮ ಪ್ರಭುಗೌಡರು ಕಾರ್ಯದರ್ಶಿಯವರಿಗೆ ವಂತಿಗೆಯ ಸಲಹೆ ಸಂಗ್ರಹ ಮಾಡಿ ಕೊಟ್ವಿ. ಆ ರೀತಿ ಸಂಗ್ರಹಣೆ ಮಾಡಿದ ಸುಮಾರು 3 ಲಕ್ಷ ಚಿಲ್ಲರೆ ಆಯ್ತು. ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ವಿಪಕ್ಷ ಮನೆಗೆ ಹೋದಾಗ ಅವರು ಒಂದು ಒಳ್ಳೆಯ ಸಲಹೆ ಹೇಳಿದರು. ನನಗೆ ಅರವಾನ ತಯಾರು ಮಾಡಿದರು. ಈ ಒಂದು ಅವತ್ತೇನು ನಮ್ಮ ಕೈಗಡೆನೆ ಆಗಿತ್ತು ಆ ಎಣ ಸಾಗಿಸಲಿಕ್ಕೆ ಆ ಒಂದು ಪರಿಶ್ರಮ ನೋಡ್ಕೊಂಡು ನಾನು ಮಾಡಿ ಸೂಕ್ತ ಅಂತಕ್ಕಂಥದ್ದು ಎಲ್ಲದ ಹಂಚ್ಕೊಂಡಾಗ ಅದಕ್ಕೆಲ್ಲರೂ ನಮ್ಮ ಅಂಗಡಿ ಬೊಮ್ಮಳೆ ಎಲ್ಲ ಪಂಚಾಯತ್ ಮುಖಂಡರು, ನೌಕರರು, ನಿವೃತ್ತ ನೌಕರು ಎಲ್ಲ ಸಹಕಾರ ಮಾಡಿದ್ದಾರೆ. ಆ ಒಂದು ದೇಶ ಸಹಾಯದಿಂದ ಇವತ್ತು ಮುಕ್ತಿವಾನ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಖುಷಿ ಪಟ್ಟು ಧನ್ಯವಾದಗಳು ತಿಳಿಸ್ತಾರೆ. ಈಗ ಹಿರಿಯ ಮುಖಂಡರಾದಂಥ ಕೊಟ್ರೇಶಣ್ಣ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಪ್ರಥಮವಾಗಿ ಈ ಒಂದು ಶ್ರಾವಣ ಮಾಸದ ಸಂದರ್ಭದಲ್ಲಿ ಹನುಮಂತರ ಟಿವಿ ಯೂಟ್ಯೂಬ್ ಚಾನಲ್ ಅವರಿಗೆ ಶ್ರಾವಣ ಮಾಸದ ಶುಭಾಶಯಗಳನ್ನು ಅರ್ಪಿಸುತ್ತಾ, ಈ ಒಂದು ಮುಕ್ತಿ ವಾಹನದ ಪ್ರಚಾರದ ಜನರಿಗೆ ಮಾಹಿತಿ ತಿಳಿಸಿರುವ ನಿಮಿತ್ತ ಈ ಒಂದು ಸಭೆಯನ್ನು ಆಗಿಬಿಟ್ಟಿರುತ್ತಂಥ ನಮ್ಮ ಸಮಾಜದ ನೌಕರ ಘಟಕದ ಎಲ್ಲ ಸದಸ್ಯರಿಗೂ ಧನ್ಯವಾದ ಅರ್ಪಿಸುತ್ತಾ, ಈ ಒಂದು ಕೆಲಸ ಜೀವನದಲ್ಲಿ ಅತ್ಯುನ್ನತವಾದ ಒಂದು ಎಲ್ಲ ಮಾನವರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಇದು ಈ ಒಂದು ವಿಷಯವನ್ನು ನಮ್ಮ ಹನುಮಂತರ ಯೂಟ್ಯೂಬ್ ಟಿವಿಯ ಪ್ರಚಾರವನ್ನು ಕೈಗೆತ್ತಿರ್ತಕ್ಕಂಥ ನಮ್ಮ ಸ್ನೇಹಿತ ಪಾಟೀಲ್ ಸಹಿತ ನನ್ನ ಶುಭಾಶಯ ಅರ್ಪಿಸುತ್ತಾ, ನನ್ನ ಮನೆ ಸಮಾಜದವರಿಗೆ ಇಷ್ಟೇ ಏನಂದರೆ, ಈ ಒಂದು ಅವಕಾಶವನ್ನು ಇಂದಿನ ವರ್ತಮಾನ ಕಾಲದಲ್ಲಿ ಸ್ಮಶಾನಕ್ಕೆ ಹೋಗೋದು ಭಾಳ ಕಷ್ಟಕರವಾದ ಕೆಲಸ, ದುಬಾರಿ ವೆಚ್ಚ ಬರುತ್ತೆ ಅಂತೇಳಿ ನಮ್ಮ ಪಂಚಮಸಾಲಿ ಸಮಾಜ ನೌಕರರು ಅರ್ಥ ಮಾಡಿಕೊಂಡು ಈ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಪಂಚಮಸಾಲಿ ಸಮಾಜ ನೌಕರ ಘಟಕಕ್ಕೆ ನನ್ನ ಧನ್ಯವಾದ ಅರ್ಪಿಸುತ್ತಾ,
ಇದಕ್ಕೆ ಸಹಿತ ಅವರು ತಾವು ಸ್ವಂತಾಗಿ ನಾವೇ ಮಾಡ್ತೀವಿ ಅಂತೇಳಿ ಎದೆ ತಟ್ಕೊಂಡು ಮಾಡಿಲ್ಲ. ಸಮಾಜದ ಎಲ್ಲ ಹಿರಿಯ ನಾಗರಿಕರನ್ನು, ಹಿರಿಯ ವ್ಯಕ್ತಿಗಳನ್ನು ಜೊತೆಗೆ ತೆಗೆದುಕೊಂಡು ಈ ಒಂದು ಹರಮುಕ್ತಿ ವಾಹನಕ್ಕೆ ರೆಡಿ ಮಾಡಲಿಕ್ಕೆ ಕೈ ಹಾಕಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಸಮಾಜ ಬಾಂಧವರು ಈ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕಂತ ಈ ಸಂದರ್ಭಗಳಿಂದ ಅತಿ ಕಡಿಮೆ ದರದಲ್ಲಿ ಅವರು ಇದೊಂದು ವ್ಯವಸ್ಥೆ ಮಾಡಿರ್ತಾರೆ. ಓನ್ಲಿ ಇದು ಪಂಚಮಸಾಲಿ ಸಮಾಜದವರಿಗೆ ಮಾತ್ರ ಅಲ್ಲದೆ ಅವರು ಭಾಳ ಬ್ರಾಡಾಗಿ ಆಲೋಚನೆ ಮಾಡಿ ನಮ್ಮ ಶ್ರಮ ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಪಂಗಡಗಳಿಗೂ ಮುಟ್ಲಿ ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಪಂಚಮ ಸಮಾಜ ಹೊರತುಪಡಿಸಿ ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಪಂಗಡದವರು ಈ ಒಂದು ಹರ ಮುಕ್ತಿ ವಾಹನದ ಒಂದು ಉಪಯೋಗವನ್ನು ಮಾಡ್ಕೋಬೇಕಂತ ಸಮಾಜ ಎಲ್ಲ ಬಾಂಧವರನ್ನು ತಿಳಿಸಿದ್ದ ಇನ್ನೊಂದೆರಡನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹನುಮಂತರಿಗೆ TV ಚಾನಲ್ಗೆ ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ. ಈಗ ವಿರೂಪಾಕ್ಷ ಗೌಡ್ರು ಸರ್ ಅವರ ಒಂದು ಅನುಭವಗಳು ಮತ್ತು ಅವ್ರು ಯಾವ ರೀತಿ ವಾಹನನ ಸಿದ್ಧತೆಪಡಿಸುವಂಥ ಒಂದು ನಿರ್ವಹಣೆಯನ್ನು ತಾವೇ ತಗೊಂಡಿದ್ರು ವಿರೂಪಾಕ್ಷ ಗೌಡ್ರು, ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಸರ್, ಮೊದಲನೇದಾಗಿ ಎಲ್ಲ ಹಿರಿಯರಿಗೂ ಮತ್ತು ನಮ್ಮ TV ಚಾನಲ್ಗೆ ನನ್ನ ವಂದನೆಗಳು. ನಾವು ಮಗರಿಬೊಮ್ಮಳ್ಳಿ ಪಟ್ಟಣದಲ್ಲಿ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್, ಪ್ರತಿಯೊಂದು ಸೌಲಭ್ಯ ಇತ್ತು. ಇಲ್ಲಿ ಕೊರತೆ ಆಗಿರ್ತಕ್ಕಂಥದ್ದು ಏನಂತ ಅಂದರೆ ನಮ್ಮ ಮುಕ್ತಿ ವಾಹನ ಅಂತಕ್ಕಂಥದ್ದು ಒಂದು ವೆಹಿಕಲ್ ಭಾಳ ನೆಸೆಸರಿ. ಸರ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದರ ಜೊತೆಗೆ ನಮ್ಮ TV ಚಾನಲ್ ಆಗಿರ್ತಕ್ಕಂಥ ಸತೀಶ್ ಪಾಟೀಲ್ ಸಹ ನಮ್ಮ ಅಭಿನಂದನೆಗಳು. ಈಗ ಅಗರಿಬೊಮ್ಮಳ್ಳಿ ಪಟ್ಟಣದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ನಮಗೆ ಸಮಸ್ಯೆ ಮುಕ್ತಿ ವಾಹನದಿತ್ತು. ಪ್ರತಿಯೊಂದು ಸೌಲಭ್ಯಗಳು ಈ ಒಂದು ಪಟ್ಟಣದಲ್ಲಿತ್ತು. ಆದರೆ ಸೌಲಭ್ಯದ ಇಲ್ಲದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಂದರೆ ಒಂದು ಮುಕ್ತಿ ವಾಹನ. ಈಗ ಮುಕ್ತಿ ವಾಹನ ನಮ್ಮ ಎಲ್ಲ ಹಿರಿಯರೊಂದಿಗೆ ನಮ್ಮ ಸಮಾಜದೊಂದಿಗೆ ಸೇರಿ ನಾವು ಒಂದು ಮುಕ್ತಿ ವಾಹನವನ್ನು ರೆಡಿ ಮಾಡಿ ಈ ಒಂದು ಪಟ್ಟಣಕ್ಕೆ ನಾವು ಸಮರ್ಪಣೆಯನ್ನು ಮಾಡಿದ್ದೇವೆ. ಇದಕ್ಕಿಂತ ಹೆಚ್ಚಿಗೆ ಹೇಳ್ತಕ್ಕಂಥ ವಿಷಯ ಇಲ್ಲ ಅಂತ ನಾನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸರ್, ವೈ ಮಲ್ಲಿಕಾರ್ಜುನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಅನುಭವನ ಹಂಚ್ಕೊತಾ ಇದ್ದಾರೆ. ಸರ್ ನಮಸ್ತೆ. ಎಲ್ಲ ನನ್ನ ಪಂಚಮಸಾಲಿ ಬಂಧುಗಳಿಗೆ, ನೌಕರ ಘಟಕದ ನಿವೃತ್ತ ಹಾಗೂ ಹಾಲಿ ಕೆಲಸ ನಿರ್ವಹಿಸ್ತಕ್ಕಂಥ ಎಲ್ಲರಲ್ಲಿ ನಮಸ್ಕರಿಸುತ್ತಾ, ಇದು ತಮಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಹರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಆಗಿದ್ದು ಅಗರಿಬೊಮ್ಮಳ್ಳಿ. ಇದು ಒಂದು ನಮ್ಮ ಕರ್ನಾಟಕಕ್ಕೆ ಮಾದರಿ. ಅಗರಿಬೊಮ್ಮಳ್ಳಿ ಏನಿದೆ ಒಂದು ಕರ್ನಾಟಕಕ್ಕೆ ಮಾದರಿ. ಈಗ ಒಂದು ಉತ್ತಮವಾದ ಕಲ್ಯಾಣ ಮಂಟಪದ ಜೊತೆಗೆ ಇಲ್ಲಿ ಎಲ್ಲ ಥರದ ಅನುಕೂಲತೆಗಳನ್ನು ನಮ್ಮ ಸಮಾಜದ ವತಿಯಿಂದ, ಅದರಲ್ಲಿ ಇದಕ್ಕೆ ಹೆಚ್ಚಿಗೆ ಕೈ ಜೋಡಿಸಿದವರು ಅಂದರೆ ನೌಕರ ವರ್ಗದ ಘಟಕದವರು. ಅದನ್ನು ನಾನು ಬಹಳ ಮನಸ್ಪೂರ್ವಕವಾಗಿ ನಾನು ಅದನ್ನು ಹೇಳಿಕೆ ಬಯಸ್ತೇನೆ. ಇದು ಆ್ಯಕ್ಚುಲಿ ನಾವು ರವಿ ಎಲ್ಲರೂ ಕೂಡಿ ಮಾತಾಡಿದಾಗ ಏನಾಯಿತು, ಇಲ್ಲ ನಾವು ಒಂದು ಮುಕ್ತಿ ವಾಹನ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರಿಗೂ ಸಹಕಾರ ಕೂಡ ಚೆನ್ನಾಗಿ ಸಿಕ್ಕಿದೆ, ಇದು ಒಂದು ಮಾಡಿದರೆ ಭಾಳ ಚೆನ್ನಾಗಾಗುತ್ತೆ ಅಂತಕ್ಕಂಥ ಮಾತು ಹೇಳಿದಾಗ ನನ್ನ ದೇಣಿಗೆ ಬೇಕಾದ್ರೆ ಕೇಳಿದ್ರೆ ಇಲ್ಲ, ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಈಗೇನು ಕೊಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಹೇಳಿದರು. ಸಂದರ್ಭ ಬಂದಾಗ ನಾನು ಉಪಯೋಗ ಮಾಡ್ಕೊಳ್ರಪ್ಪ ಅಂತ ಹೇಳಿದೆ ನಾನು. ಆದರೆ ಇಲ್ಲಿ ಪರಿಸ್ಥಿತಿ ಈಗಾಗಲೇ ಏನಾಗಿದೆ ಅಂದರೆ ಸುತ್ತ 6 ಕಿಲೋಮೀಟರ್ ಸುತ್ತಾಡ್ತಾ ಈಗಾಗಲೇ ಬೆಳೆದಿದೆ ನಮ್ಮ ಅಗರಿಬೊಮ್ಮಳ್ಳಿ. ಈ ಇದು ಶವವನ್ನು ಸಾಗಿಸ್ಬೇಕಾದ್ರೆ ಒತ್ಕೊಂಡು ಹೋಗ್ಬೇಕಾದ್ರೆ ಬಹಳ ಕಷ್ಟದ ಕೆಲಸ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಣ್ಣ ಹಳ್ಳಿನಲ್ಲಿ ಹೋಗೋದು ಕಷ್ಟ ಇರುತ್ತೆ. ಆದರೆ ಈಗ ನಾವು 6 ಕಿಲೋಮೀಟರ್ ಸುತ್ತಾಡ್ತಾ ಇರ್ತಕ್ಕಂಥ ಊರಿನಲ್ಲಿ ನಾವು ಶವ ಸಾಗಿಸೋದು ಬಹಳ ಕಷ್ಟ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನೌಕರ ವರ್ಗದವರು ಏನಿದ್ದಾರೆ ಬಹಳ ಬಹಳ ಇಚ್ಛಾಶಕ್ತಿ ಇರ್ತಕ್ಕಂಥ ನೌಕರರವರು ತಾವೇ ಖುದ್ದ ನಿಂತ್ಕೊಂಡು ಈ ಒಂದು ಕೆಲಸವನ್ನು ಮಾಡಿ ನಮ್ಮ ಸಮಾಜಕ್ಕೆ ಮಾದರಿ ಆಗ್ತಕ್ಕಂಥ ಕೆಲಸ ಮಾಡಿದರೆ ಇದರಿಂದ ಎಲ್ಲ ಪಂಗಡದ ಜನರು, ಅಂದರೆ ವೀರಶೈವ ಪಂಗಡದಲ್ಲಿ ಬರ್ತಕ್ಕಂಥ ಎಲ್ಲ ಒಟ್ಟ ನಮ್ಮಲ್ಲಿ 37 ಪಂಗಡಗಳು ಬರ್ತಾವೆ ವೀರಶೈವರಲ್ಲಿ. ಎಲ್ಲ ಪಂಗಡದಲ್ಲಿ ಕೂಡ ಇದನ್ನು ನಾವು ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರಿಂದ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತೇಳಿ ಜನತೆಯಲ್ಲಿ ಕೇಳ್ಕೊಂಡು ನನ್ನ ಮಾತನ್ನು ಬಣಕಾರ್ ಬಸವರಾಜ್ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಲಿಂಗಾಯತ ಸಮಾಜದೊಳಗೆ
ನಮ್ಮ ಇಲ್ಲಿ ಪಂಚಮಸಾಲಿ ಸಮಾಜನೇ ಇರ್ತದಲ್ಲ ಈ ವೃತ್ತಿ ಒಳಗೆ ನೌಕರರ ವರ್ಗದ ನಮ್ಮದು ಏನು ಕೆಲಸ ಪೂರ್ವಿಕರು ಏನು ಕೆಲಸ ಅಂದರೆ ಬಂದು ರೈತಾಪಿ ವರ್ಗ, ಆಮೇಲೆ ಎಲ್ಲರೂ ನೌಕರಿಗೆ ಇರ್ತಕ್ಕಂಥ ಇದು ಅತಿ ಬಲಿಷ್ಠ ವರ್ಗ ತಿಳುವಳಿಕೆ ವರ್ಗ ಅಂದರೆ ನೌಕರಿ ಅವ್ರದ್ದೇ. ವ್ಯಾಪಾರಸ್ಥರ ಇದೀವಿ, ಭಾಳ ಕಡಿಮೆ ಇದೀವಿ. ನೀವು ನೌಕರ ಮಾಡಿ ನೀವು ಮಾಡಿದ ಸಾಧನೆ ದೊಡ್ಡದು, ಅವೆಲ್ಲ ಇನ್ನೇ ಒಂದು ಸಾಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರವಿ ಉತ್ತಂಗಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ತಾರೆ. ನನ್ನ ಪಂಚಮಸಾಲಿ ಎಲ್ಲ ಬಂಧುಗಳಿಗೆ ವಂದಿಸುತ್ತಾ, ಇವತ್ತು ನಮ್ಮ ಬಹು ದಿನಗಳ ಬೇಡಿಕೆ ಈಡೇರಿದೆ. ನಮ್ಮೆಲ್ಲರ ಒಂದು ಆಶಯದಂತೆ ಶವ ಸಾಗಿಸ್ತಕ್ಕಂಥ ಆದ ಒಂದು ಕಾರ್ಯವನ್ನು ಪೂರೈಸ್ತಕ್ಕಂಥ ಒಂದು ಉತ್ತಮ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಒಗ್ಗಟ್ಟಿನಿಂದ ಮಾಡಿ ಇವತ್ತು ಒಂದು ಅರವಾನವನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡಿದ್ದೇವೆ ಅಂತಕ್ಕಂಥ ಹೆಮ್ಮೆ ನನಗಿದೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಸಹಕಾರ ಕೊಡೋದಕ್ಕೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನೀಲಪ್ಪ ಸರ್ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಅವರ ಅನುಭವ ಹಂಚ್ಕೊಳ್ತಾರೆ. ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಹರವಾಹಿನಿಯನ್ನು ಮಾಡಬೇಕಾದಾಗ ಅನೇಕ ತೊಂದರೆಗಳು ಬಂದು ಮೊದಲು ಆದರೂ ಕೂಡ ಎಲ್ಲಿ ಹೋದರೂ ಕೂಡ ನಾವು ಪಟ್ಟಿ ಅಂತ ಹೋದಾಗ ಯಾರು ಏನೂ ಅನ್ನಲಿಲ್ಲ, ಒಂದು ಮಾತು ಚಕಾರ ಮಾತಾಡಲಿಲ್ಲ. ಇರ್ತಕ್ಕಂಥ ವ್ಯವಸ್ಥೆ ಅವ್ರು ಎಷ್ಟು 100 ಕೊಡಲಿ 200 ಕೊಡಲಿ ಇವನ್ನೆಲ್ಲ ಇಸ್ಕೊಂಡ್ವಿ, ಕಲೆಕ್ಟ್ ಮಾಡಿದ್ವಿ, ಗಾಡಿ ಹೋಗಿ ನೋಡ್ಕೊಂಬಂದ್ವಿ. ಆಮೇಲೆ ಸಮಾಜದ ಒಂದು ಅನೇಕ ನಮ್ಮ ಸ್ನೇಹಿತರ ಸದು ಅವೆಲ್ಲ ಕಷ್ಟಗಳನ್ನು ನೋಡಿದಾಗ ಇದನ್ನು ಆದಷ್ಟು ಮಟ್ಟಿಗೆ ಮಾಡೇ ತೀರಬೇಕು ಅನ್ನೋ ಒಂದು ಛಲದಿಂದ ಎಲ್ಲರೂ ಸೇರ್ಕೊಂಡು, ನಾವು ಒಬ್ಬರೇ ಅಂತ ಎಲ್ಲರೂ ಸೇರ್ಕೊಂಡು ಕಲ್ತ್ಕೊಂಡು ನಿವೃತ್ತ ನೌಕರರು ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಯಾರೇ ಇರ್ಬೋದು. ಆಮೇಲೆ ಮುಂದಿನ ಸಾಕಷ್ಟು ಜನರು ಕೂಡ ಸಾಕಷ್ಟು ಕೊಟ್ಟರು, ವ್ಯಾಪಾರಸ್ಥರಾಗಲಿ ಯಾರೇ ಇರಲಿ, ಹಿರಿಯರು ಕೇಳಿದಾಗಿಲ್ಲ ಅನ್ನಲ್ಲ. ಇದು ಎಲ್ಲ ಮಾಡಿದ್ವಿ, ಇದು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮನೋಂತರ ಟಿ ವಿ ಸತೀಶ್ ಅವರಿಗೆ ಅನಿಸುತ್ತೆ. ನಮ್ಮ ಎರಡು ಮಕ್ಕಳು ಜಿ ಕೆ ವೀರಪ್ಪ ಸರ್, ನಾವು ಜಿ ಕೆ ವೀರಪ್ಪ ಮಾತಾಡ್ತಾ ಇದ್ದಾರೆ. ನಮ್ಮ ಸಮಾಜದ ವತಿಯಿಂದ ಪ್ರತಿಯೊಂದು ಸಮಾಜಕ್ಕೆ ಸಮಾಜದಲ್ಲಿರತಕ್ಕಂಥ ಉಪಪಂಗಡಗಳೇನಲ್ಲ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಹಿರಿಯರಿಗಿಂತ ಮುಂಚಿತವಾಗಿ ಯುವಕರು ಏನಿದ್ರಲ್ಲ ಅವರೇ ಇದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಒತ್ತಡ ಹಾಕಿಬಿಟ್ಟು, ಆಮೇಲೆ ನೀವು ನಿವೃತ್ತರಾಗಿರ್ತಕ್ಕಂಥ ನೌಕರರೆಲ್ಲ ಸೇರಿಬಿಟ್ಟು ಇದನ್ನು ಸ್ವಲ್ಪ ಜವಾಬ್ದಾರಿನ ಮಾಡಿರಿ ಅಂತ ಹೇಳಿ ಮಾಡಿದರು. ಅವರು ಒಂದು ಸಹಕಾರದಿಂದಲೇ ನಾವು ಮುಂದುವರಲಿಕ್ಕೆ ಸಾಧ್ಯತೆ ಆಯಿತು. ನಾವೇ ಅದನ್ನು ಮುಂಚಿತವಾಗಿ ಮಾಡ್ತೀವಿ ಅಂತ ಏನು ಹೋಗಿರಲಿಲ್ಲ. ಅವರೆಲ್ಲ ಸಹಕಾರ ಕೊಟ್ಟೋದ್ರಿಂದ ನಾವು ನಿವೃತ್ತ ನೌಕರರೆಲ್ಲ ಸೇರ್ಕೊಂಡ್ಬಿಟ್ಟು ಈ ಮುಕ್ತಿ ಒಂದು ವಾಹನವನ್ನು ತಯಾರು ಮಾಡಿಬಿಟ್ಟು ಸಮಾಜಕ್ಕೆ ಅರ್ಪಣೆ ಮಾಡ್ತಿದ್ವಿ. ನಮ್ಮ ಸಮಾಜದ ವತಿಯಿಂದ ನಮ್ಮ ಮನ್ವಂತರ ಟಿ ವಿಯವರಿಗೆ ಕೊಡಬೇಕು. ಪಂಚಮಸಾಲಿ ನೌಕರರ ಬ್ಯಾಂಕ್ ಅಧ್ಯಕ್ಷರು ಎಚ್ ಡಿ ಬಸವರಾಜ್ ಸರ್ ನಮ್ಮ ಹತ್ರ ಇದ್ದಾರೆ, ಅವರು ಮಾತಾಡ್ತಾರೆ. ಈ ದಿನ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಸೇರಿದ್ದೀವಿ. ಬಹಳಷ್ಟು ದಿನಗಳ ಕನಸಾಗಿರ್ತಕ್ಕಂಥ ಈ ಒಂದು ಮುಕ್ತಿ ಅರವಾನವನ್ನು ನಮ್ಮ ಗ್ರಾಮಕ್ಕೆ ತರಲಿಕ್ಕೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಮಾನ್ಯರು ಕೂಡ ಈ ಒಂದು ಪಟ್ಟಣದಲ್ಲಿ ಅಡ್ಡಾಡಿ ಸಾಕಷ್ಟು ದೇಣಿಗೆಯನ್ನು ಸಂಗ್ರಹಿಸಿ ಈ ಒಂದು ನಾವು ಅರವಾಹನವನ್ನು ಇಲ್ಲಿ ಗ್ರಾಮದಲ್ಲಿ ಅದಕ್ಕೆ ಅದರ ಎಲ್ಲ ಒಂದು ಉಪಯೋಗವನ್ನು ಇಡೀ ಸಮಾಜದ ಎಲ್ಲ ಮುಖಂಡರು ಕೂಡ ಪಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಅಂತೇಳಿ ನಾನು ಧನ್ಯವಾದ. ವೈ ಮಲ್ಲಪ್ಪ ಸರ್ ನಮ್ಮ ಜೊತೆ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿಗಳು. ಅವರು ತಮ್ಮ ಅಭಿಪ್ರಾಯನ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಈ ಥರ ನಮ್ಮ ಅಗ್ರಿಬೆಂಬಳಲ್ಲಿ ಹರವಾಹಿನಿ ಎಲ್ಲ ನಮ್ಮ ಜಿಲ್ಲಾ ಇದರಲ್ಲಿ ಎಲ್ಲ ತಾಲೂಕಿನಲ್ಲಿದ್ದರೂ ನಮ್ಮ ಅಗ್ರಿಬೆಂಬಳಲ್ಲಿ ಇದ್ದಿಲ್ಲ. ನಮ್ಮ ಅಗ್ರಿಬೆಂಬಳಲ್ಲಿ ಎಲ್ಲರೂ ಸೇರಿ ನಾವು ಇದು ಮಾಡೋದ್ರಿಂದ ನನಗೆ ಭಾಳ ತುಂಬ ಸಂತೋಷ ಆಗಿದೆ ಅಷ್ಟೇ. ಥ್ಯಾಂಕ್ ಯು ಸರ್. ಬಿ ವೀರನ್ಗೌಡರು ನಿವೃತ್ತ ಶಿಕ್ಷಕರು, ಅವರು ತಮ್ಮ ಅಭಿಪ್ರಾಯ ತಿಳಿಸ್ತಾರೆ. ಪಂಚಮಸಾಲಿ ನೌಕರರ ಎಲ್ಲ ಮತ್ತು ಬಂಧುಗಳಿಗೆ ನಮಸ್ಕಾರ. ನಮ್ಮ ಪಂಚಮಸಾಲಿ ಸಂಘ ಹುಟ್ಟಿದ್ದು ಎಲ್ಲರಿಗೂ ಗೊತ್ತಿದೆ. ಕೆಲವರು ರವಿ ಶಿಕ್ಷಕರು ಮತ್ತು ಶಂಬಳ ಶಿಕ್ಷಕರು, ಪ್ರಭುಗೌಡರು ಇವರೆಲ್ಲರೂ ಮೊದಲು ಹೋರಾಡಿ ಈ ತಾಲೂಕು ಘಟಕವನ್ನು ಮಾಡಿ ಮತ್ತು ಅಧ್ಯಕ್ಷರ ಗಿರಿಯನ್ನು ಮಾಡಿ ಎಲ್ಲ ಮುಂದುವರಿತಾ ಕಲ್ಯಾಣ ಮಂಟಪ ಆಯಿತು, ಅರ ದೇವಸ್ಥಾನವಾಯಿತು. ನಂತರ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಬ್ಯಾಂಕ್ ಆಯಿತು. ಆಮೇಲೆ ನೌಕರ ಘಟಕದಲ್ಲಿ ಒಂದು ನೌಕರರ ಒಕ್ಕೂಟದ ಬ್ಯಾಂಕ್ ಆಯಿತು. ಅದರಲ್ಲಿ ಎಚ್ ಡಿ ಬಸವರಾಜ್ ಅವರು ಅಧ್ಯಕ್ಷರಾದರು, ರವಿಯವರು ಉಪಾಧ್ಯಕ್ಷರಾದರು. ಇದೇ ರೀತಿ ಮುಂದುವರಿತಾ ನೌಕರರು ಒಂದು ಇದನ್ನು ಸಂಕಲ್ಪವನ್ನು ಮಾಡಿಕೊಂಡು, ಈಗ ಉದಾಹರಣೆ ಪ್ರಭುಗೌಡರು ಹೇಳಿದರು, ನಮ್ಮ ನೌಕರರು ಎಲ್ಲ ಬೇರೆ ಊರಿಂದ ಬಂದಿರತಕ್ಕಂಥರಾಗಿರೋದ್ರಿಂದ ಇಲ್ಲಿ ಸತ್ರ ಭಾಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಅದು ಒಂದು ಉದಾಹರಣೆಯನ್ನು ಯಾರು ಕೊಟ್ಟರು, ನಾವೊಂದು ಶಂಭುಲಿಂಗಪ್ಪ ಅಂತ ಇರ್ಬೋದು ಶಿಕ್ಷಕರವರು. ಆ ಶಂಭುಲಿಂಗಪ್ಪ ಶಿಕ್ಷಕರು ಸತ್ತಾಗ ಆ ನೋವನ್ನು ಪ್ರಭುಗೌಡರು ಹೇಳಿದ್ದಕ್ಕಾಗಿ ಎಲ್ಲರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡೋಣ ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಅದನ್ನೊಂದು ಮಾಡಿದರು. ಹರವಾಹಿನಿ ಅಂತಕ್ಕಂಥದ್ದನ್ನು ಮಾಡಿದರು.
ನೌಕರರ ಸಂಘದ ಬ್ಯಾಂಕ್ ಅಂತ ಮಾಡಿದ್ರು. ಇದೇ ರೀತಿ ನಮ್ಮ ನೌಕರರ ಪಂಚಮಶಾಲಿ ಸಂಘದವರು ಇದೀಗ ಹಲವಾರು ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತಾ ಮುಂದುವರಿಯಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಅವಾಗ ಈ ವಾರವಾಹಿನಿಯನ್ನು ನಮ್ಮ ವೀರಶೈವ ಪಂಗಡದ 38 ಜಾತಿಗಳು ಏನಿದೆ ಅಂತ ಹೇಳ್ತಕ್ಕಂಥದ್ದಿದ್ದಾರೆ. ಅವರೆಲ್ಲರೂ ಸದುಪಯೋಗ ಪಡಿಸಿಕೊಂಡು ಈ ವಾಹಿನಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸತೀಶ್ರಿಗೆ ಅವರೆಲ್ಲ ಸಹಕಾರ ಕೊಟ್ಟು ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಪ್ರಚಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಅದಕ್ಕಾಗಿ ನಾನು 2 ಮಾತನ್ನು ಮುಗಿಸ್ತೇನೆ. ರವೀಂದ್ರ ಬಾವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಅಭಿಪ್ರಾಯಗಳನ್ನು ಮತ್ತು ಕೆಲವು ಮಾಹಿತಿಗಳನ್ನು ಕೊಡೋರಿದ್ದಾರೆ. ಸ್ನೇಹಿತರೆ, ಎಲ್ಲ ವೃತ್ತಿ ಬಾಂಧವರು ಮತ್ತು ಸಮಾಜ ಬಾಂಧವರಿಗೆ ನಮಸ್ಕಾರ. ಹಾಗೆಯೇ ಹನುಮಂತರ ಟಿವಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸುತ್ತಾ, ನಮ್ಮ ಸಮಾಜದಲ್ಲಿ ವಿವಿಧ ನೌಕರರು ಮತ್ತು ಮುಖಂಡರು ಎಲ್ಲರೂ ಸೇರಿ ಎಲ್ಲ ರೀತಿಯ ಅನುಕೂಲಗಳನ್ನು ನಮ್ಮ ಸಮಾಜಕ್ಕೆ ಏರ್ಪಡಿಸಿದ್ದಾರೆ. ಸಂಘಟನೆಯಲ್ಲಿ ಕೂಡ ಮುಂದಿದ್ದಾರೆ. ಬಹುಶಃ ಇಲ್ಲಿ ಇರ್ತಕ್ಕಂಥ ನೌಕರರು ಸುತ್ತಲೂ ವಿವಿಧ ಗ್ರಾಮಗಳಲ್ಲಿ ನೌಕರಿ ಮಾಡ್ತಕ್ಕಂಥ ಜನರು ಇಲ್ಲಿ ವಾಸವಾಗಿದ್ದು, ಬೇರೆ ಊರಿನಿಂದ ಬಂದಿದ್ದು, ಶವ ಸಂಸ್ಕಾರದ ಸಂದರ್ಭದಲ್ಲಿ ಅನುಭವಿಸಿದಂಥ ತೊಂದರೆಯಿಂದ ಇಲ್ಲಿ ಮನನೊಂದು ಎಲ್ಲ ಸಮಾನ ಮನಸ್ಕರಾಗಿರ್ತಕ್ಕಂಥ ನೌಕರರೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಅರವಾಹನ ವ್ಯವಸ್ಥೆಯನ್ನು ನಾವು ಮಾಡಿದರೆ ಶವ ಸಂಸ್ಕಾರಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ತೀರ್ಮಾನಿಸಿ ನಾವು ಈ ಅರವಾಹನ ವ್ಯವಸ್ಥೆಯನ್ನು ಇಂದು ಪೂರೈಸಿದ್ವಿ. ಈ ಹಿಂದೆ ನಾವು ನೌಕರರೆಲ್ಲ ಸೇರಿಕೊಂಡು ಬ್ಯಾಂಕನ್ನು ಮಾಡ್ತಕ್ಕಂಥ ಉದ್ದೇಶ 1915-16ರಿಂದನೇ ಈ ಪ್ರಯತ್ನಗಳನ್ನು ಮಾಡಿ ಈ ಬ್ಯಾಂಕನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆಯೇ ಈ ಅರವಾಹನ ಕೂಡ ಅಂದಿನಿಂದನೇ ಪ್ರಾರಂಭವಾಗಿದ್ದು ಕೋವಿಡ್ ಮತ್ತಿತರ ಕಾರಣಗಳಿಂದ ಮುಂದೂಡುತ್ತಾ ಬಂದಿದ್ದು, ನಾವೆಲ್ಲರೂ ಸಂಗ್ರಹಿಸಿರ್ತಕ್ಕಂಥ ಮೊತ್ತದ ಜೊತೆಯಲ್ಲಿ ನಮ್ಮ ಸಮಾಜದ ವಿವಿಧ ಮುಖಂಡರೊಂದಿಗೆ ಚರ್ಚಿಸಿ ಅವರಿಂದ ಕೂಡ ಸಹಕಾರ ಪಡೆದು ಸುಮಾರು 1,000ದಿಂದ 21,000ವರೆಗೂ ಕೂಡ ಎಲ್ಲ ನಮ್ಮ ಮುಖಂಡರು ಇವತ್ತು ವಂತಿಗೆಯನ್ನು ಕೊಟ್ಟಿದ್ದಾರೆ. ನಮಗೆ ವಾಹನಕ್ಕೆ ಬೇಕಾದಷ್ಟು ಮೊತ್ತ ಸಂಗ್ರಹದ ನಂತರದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ವಿಪಕ್ಷಗಳು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರಿಕೊಂಡು ಒಂದು ವಾಹನವನ್ನು ಖರೀದಿಸಿ ಅದನ್ನು ಪರಿವರ್ತನೆ ಮಾಡಿಸಿ ಇವತ್ತು ಶವ ಸಂಸ್ಕಾರಕ್ಕೆ ಸಿದ್ಧಗೊಳಿಸಿದ್ದೀವಿ ಅಂತಕ್ಕಂಥದ್ದು ನಮ್ಮ ಒಂದು ಹೆಮ್ಮೆಯ ಸಂಗತಿ ಆಗಿದೆ. ಇದರ ವ್ಯವಸ್ಥೆಯನ್ನು ವಿಶಿಷ್ಟವಾಗಿ ನಾವೆಲ್ಲರೂ ಸಂಗ್ರಹಿಸಿ ಮೊತ್ತವನ್ನು ಯಾವ ರೀತಿ ಬಳಕೆ ಮಾಡಬೇಕು, ಮುಂದೆ ಯಾವ ರೀತಿ ಸಂಗ್ರಹಿಸಬೇಕು, ವಾಹನ ಸಂಸ್ಕಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ವಂತಿಗೆಯನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ತೀರ್ಮಾನಿಸಿಕೊಂಡಿದ್ದೀವಿ. ಇಡೀ ನಮ್ಮ ಪಂಚಮಶಾಲಿ ಸಮಾಜದ ವಿವಿಧ ಮುಖಂಡರಿಂದ ಇದನ್ನು ಸಂಗ್ರಹಿಸಿ ನಾವು ಬೇರೆ ನಮ್ಮ ಉಪಪಂಗಡಗಳಾಗಿರ್ತಕ್ಕಂಥ ವೀರಶೈವ ಸಮಾಜದ 36ಕ್ಕೂ ಅಧಿಕವಾಗಿರ್ತಕ್ಕಂಥ ಉಪಪಂಗಡಗಳ ಎಲ್ಲರಿಗೂ ಕೂಡ ಇದರ ಸದ್ವಿನಿಯೋಗ ಆಗಲಿ ಅಂತಕ್ಕಂಥ ದೇಹ ಉದ್ದೇಶವನ್ನು ನಾವು ಹೊಂದಿದ್ದೀವಿ. ಇದರ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಅಗ್ರಿಬೊಮ್ಮನಹಳ್ಳಿ ಮುನ್ಸಿಪಾಲಿಟಿ ಏರಿಯಾಕ್ಕೆ ಸಂಬಂಧಿಸಿದಂತೆ ಸುಮಾರು 2,000 ರೂಪಾಯಿ ಅದಕ್ಕೆ ವಂತಿಗೆಯನ್ನು ಪಡಿತಕ್ಕಂಥದ್ದು. ನಮ್ಮ ಬೇರೆ ತಾಲೂಕು ಅಗ್ರಿಬೊಮ್ಮನಹಳ್ಳಿ ಬಿಟ್ಟು ಬೇರೆ ಕಡೆ ಹೋದಾಗ 500 ರೂಪಾಯಿ ಎಕ್ಸ್ಟ್ರಾ ಫ್ಯೂಲ್ ಖರ್ಚನ್ನು ಮಾತ್ರ ಭರಿಸಬೇಕು ಅಂತಕ್ಕಂಥದ್ದು. ಅಂದರೆ 2,500 ರೂಪಾಯಿ ಭರಿಸಿ ವಾಹನವನ್ನು ಕಳಿಸಿಕೊಟ್ಟು ಸಂಸ್ಕಾರಕ್ಕೆ ಅನುಕೂಲ ಮಾಡ್ತಕ್ಕಂಥ ಉದ್ದೇಶವನ್ನು ನಾವು ಹೊಂದಿದ್ದೀವಿ. ಎಲ್ಲಿ ದುಡ್ಡು ಕೊಡಬೇಕು, ಎಲ್ಲಿ ಮಾಹಿತಿ ಕೊಡಿ ಸರ್, ಎಲ್ಲಿ ಅಮೌಂಟ್ ಕಟ್ಟಬೇಕು? ಈ ಮೊತ್ತವನ್ನು ಈಗಾಗಲೇ ಅಲ್ಲಿ ವಾಹನದ ಮೇಲೆ ಹಾಕಿರ್ತಕ್ಕಂಥ ನಂಬರ್ಗಳು ರವೀಂದ್ರ ಮತ್ತು ಪ್ರಭುಗೌಡರವರ ನಂಬರನ್ನು ಅವುಗಳ ಮೇಲೆ ಹಾಕಿದ್ದೀವಿ. ಅವರಿಗೆ ಸಂಪರ್ಕಿಸಿ ಅಥವಾ ನಮ್ಮ ಯಾವುದೇ ನಿವೃತ್ತಿ ನೌಕರರು ಸುಮಾರು ಈಗಾಗಲೇ ಎಲ್ಲ ನೌಕರರು ಸೇರಿ ನಿವೃತ್ತಿ ನೌಕರರ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಈಗಾಗಲೇ 5 ಜನ ನಾವು ಸಮಿತಿಯಲ್ಲಿದ್ದೀವಿ. ಅದರ ನೇತೃತ್ವವನ್ನು ನಾವು ವಹಿಸ್ಕೊಂಡಿದ್ದೀವಿ. ನಿವೃತ್ತ PSI ಮಲಪ್ಪನವರು, ಹಾಗೆಯೇ ನೀಲಪ್ಪ ಮಾಸ್ಟರು, ವೀರಗೌಡ ಮಾಸ್ಟರು ಹಾಗೂ ವೀರಪ್ಪ ಸರು ಹಾಗೂ ನಾನು ರವೀಂದ್ರ ಬಾವಿ ಅಂತಂದೇಳಿ ನಾವೆಲ್ಲರೂ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದೀವಿ. ಇದ್ರ ಜೊತೆಯಲ್ಲಿ ಇದರ ಮೊತ್ತವನ್ನು ಮುಕ್ತವಾಗಿ ಕಂಡು ಕೊಟ್ಟು ರಸೀದಿಯನ್ನು ಪಡಿಬೋದು, ಅಥವಾ ನಾವು ಜಾಯಿಂಟ್ ಅಕೌಂಟ್ ಏನಿದ್ದೀವಲ್ಲ ಆ ಅಕೌಂಟಿಗೆ ಫೋನ್ಪೇ ಮಾಡೋದ್ರ ಮೂಲಕ ಕೂಡ ಅವರು ಇದರ ಸದ್ವಿನಿಯೋಗವನ್ನು ಪಡಿಬೇಕಾಗಿದೆ. ಇದ್ರ ಜೊತೆಯಲ್ಲಿ ತಾವು ಬಂದು ಸಂಪರ್ಕಿಸಿ ವಾಹನದ ಚಾಲಕನೊಂದಿಗೆ ಆ ವಾಹನವನ್ನು ತೆಗೆದುಕೊಂಡು ಹೋಗಿ ಅದನ್ನು ವ್ಯವಸ್ಥಿತವಾಗಿ ಉಪಯೋಗಿಸಿಕೊಂಡು ಯಾವುದೇ ಹಾನಿ ಆಗದಂತೆ ಅದನ್ನು ಪುನಃ ತಂದು ನಿಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನು ಅವರಲ್ಲಿ ನಾವು ಮಾಡೋದ್ರ ಜೊತೆಯಲ್ಲಿ ಈ ವ್ಯವಸ್ಥೆಯನ್ನು ಸದ್ವಿನಿಯೋಗ
ಸರಳವಾಗಿ ನಡೆಕೊಂಡು ಹೋಗ್ಲಿಕ್ಕೆ ಎಲ್ಲರ ಸಹಕಾರವನ್ನ ನಾವು ನೌಕರರು ಬಯಸ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಮುಂದೆ ಮರಣ ದಾಖಲೆ ಕೂಡ ಅನುಕೂಲ ಆಗಲಿಕ್ಕಂತ ಉದ್ದೇಶದಿಂದಾಗಿ ನಾವು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಕಾಲಂಗಳಲ್ಲಿ ಒಂದು ರಿಜಿಸ್ಟರ್ನಲ್ಲಿ ಸಂಗ್ರಹಿಸಿಡ್ತಾ ಇದ್ದೀವಿ. ಕ್ರಮ ಸಂಖ್ಯೆ, ಸತ್ತವರ ಹೆಸರು, ಸತ್ತವರ ಜಾತಿ ಮತ್ತು ಅವರ ಆಧಾರ್ ಸಂಖ್ಯೆ, ಫೋನ್ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದವರು ಮುಂತಾದ ವಿವರಗಳನ್ನು ನಾವು ಸಂಗ್ರಹಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ಮುಂದೆ ಒಂದು ದಿನ ಎಂದಾದರೂ ಅವರ ಮರಣ ದಾಖಲೆಯನ್ನು ಪಡೀಲಿಕ್ಕೆ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದರ ಜೊತೆಯಲ್ಲಿ ನಾವು ರಸೀದಿಯನ್ನು ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ಸಮಾಜದ ವತಿಯಿಂದ ನಾವು ತಯಾರಿಸಿ ಆ ರಸೀದಿಯನ್ನು ಕೂಡ ಪ್ರತಿಯೊಬ್ಬ ಸದಸ್ಯರಿಗೆ ವಂತಿಗೆಯನ್ನು ಪಡೆಯುವಾಗ ಕೊಟ್ಟಿದ್ದೀವಿ. ಅದೇ ರಸೀದಿಯನ್ನು ಇಂದು ಶವ ಸಂಸ್ಕಾರಕ್ಕೆ ಕೂಡ ನಾವು ವ್ಯವಸ್ಥಿತವಾಗಿ ಮುಂದುವರಿಸತಕ್ಕಂಥ ಯೋಜನೆಯನ್ನು ನಾವು ಹೊಂದಿದ್ದೀವಿ ಅಂತಂದೇಳಿ ತಿಳಿಸ್ತಾ ಇದರ ಸದ್ವಿನಿಯೋಗವನ್ನು ಸಮಸ್ತ ವೀರಶೈವ ಸಮಾಜದವರು ಪಡೆಯಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ನಾನು ಅನಿಸಿಕೆಯನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಪಂಚಮಸಾಲಿ.